ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಮೋದಿ ನಿವಾಸದ ಬಳಿ ಪ್ರತಿಭಟನೆ ನಡೆಸಿ ನೀಟ್ ಬ್ರಹ್ಮಾಸ್ತ್ರ ಪ್ರಯೋಗಿಸಿದಂತಹ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಿಗಿ ಅಂತ ಇದೆ. ಕರ್ನಾಟಕ ಸೇರಿದಂತೆ ಕಾಂಗ್ರೆಸ್ ಆಡಳಿತ ಇರುವ ಎಲ್ಲಾ ರಾಜ್ಯಗಳಲ್ಲೂ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಸಚಿವ ಜೆಪಿ ನಡ್ಡಾ ತಿರುಗೇಟನ್ನು ಕೊಟ್ಟಿದ್ದಾರೆ. ನೀಟ್ ವಿಚಾರದಲ್ಲಿ ರಾಜಕೀಯ ಬೇಡ, ನಾವು ಚರ್ಚೆಗೆ ರೆಡಿ. ಕೈ ಆಡಳಿತದ ರಾಜ್ಯಗಳಲ್ಲೂ ಪೇಪರ್ ಲೀಕ್ ಎಂದ ನಡ್ಡಾ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಬಿಜೆಪಿ ಆಡಳಿತದ ಕಳೆದ 10 ವರ್ಷಗಳಲ್ಲಿ 150ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ನಡ್ಡಾ, ಸದನದಲ್ಲಿ ನೀಟ್ ಚರ್ಚೆಗೆ ನಾವು ರೆಡಿ ಇದ್ದೀವಿ. ಕಾಂಗ್ರೆಸ್ ಅಧಿಕಾರವಿರುವ ರಾಜ್ಯಗಳಲ್ಲೂ ಪೇಪರ್ ಲೀಕ್ ಆಗಿಲ್ವಾ? ಕರ್ನಾಟಕದಲ್ಲೂ ಪಿಯುಸಿ ಪರೀಕ್ಷಾ ಪತ್ರಿಕೆ ಸೋರಿಕೆಯಾಗಿದೆ ಅಂತ ಆರೋಪಿಸಿದ್ರು. भारतीय जनता पार्टी एनडीए इस मामले में मोदी जी के नेतृत्व में बहुत गंभीर है और बहुत गंभीरता से हमने इन विषयों को लिया है और इसीलिए हमने चाहा है कि संसद में इसकी चर्चा हो. अगर मैं बात करूं, जम्मू कश्मीर में सर्विस सिलेक्शन बोर्ड के एग्जामिनेशन में पेपर लीक हुआ, जहां पर कांग्रेस और एनसी की सरकार है, नेशनल कॉन्फ्रेंस की. कर्नाटक में जहां पर कांग्रेस की सरकार है, वहां भी प्रेपरेटरी बोर्ड एग्जाम में पेपर लीक हुआ, पीयूसी के पेपर में लीक हुआ. तो इस तरीके से मेरे को तो ये कुछ नाम मैंने लिए हैं. अभी ये इसकी बहुत लंबी फेयर लिस्ट है. ಶ್ರೀಲಂಕಾ, ನೇಪಾಳದಂತೆ ಅರಾಜಕತೆ ಸೃಷ್ಟಿಸುವ ಉದ್ದೇಶ. ಸೋನಂಗೆ ಪಾಕ್, ಚೀನಾ ಜೊತೆ ಲಿಂಕ್ ಇದೆ ಎಂದ ಬಿಜೆಪಿ ನಾಯಕರು. ಇತ್ತ ರಾಜ್ಯ ಬಿಜೆಪಿ ನಾಯಕರು ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಶ್ರೀಲಂಕಾ, ನೇಪಾಳದಂತೆ ಅರಾಜಕತೆ ಸೃಷ್ಟಿಸುವ ಉದ್ದೇಶ ಇವರದ್ದು. ಇದಕ್ಕಾಗಿ ವಿದ್ಯಾರ್ಥಿಗಳ ಹೋರಾಟ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇವರ ಹೋರಾಟದಲ್ಲಿ ಗೂಂಡಾಗಳು ಸೇರ್ಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಸೋನಂ ವಾಂಗ್ಚುಕ್ ಓರ್ವ ದೇಶದ್ರೋಹಿ ಅಂತ ಎಂಎಲ್ಸಿ ಸಂಕನೂರ ಕಿಡಿಕಾರಿದ್ದಾರೆ. ಒಂದು ಪ್ರಶ್ನೆ ಪತ್ರಿಕೆ ಲೀಕೇಜನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಪಕ್ಷ ನಿನ್ನೆ ಹೋರಾಟವನ್ನು ಮಾಡಲಿಕ್ಕೆ ಹೋಗಿ ಇವತ್ತು ಭಾರತದಲ್ಲಷ್ಟೇ ಅಲ್ಲ, ವಿದೇಶದಲ್ಲಿಯೂ ಕೂಡ ಬೆತ್ತಲೆಯಾಗಿದ್ದು ಜಗಜಾಹಿರ. ಲಾರಿಗಟ್ಟಲೆ ಕಲ್ಲು ಬಂದಿದ್ದು, ಎಷ್ಟು ಕಲ್ಲು ತೂರಿ ಎಷ್ಟು ಜನಕ್ಕೆ ಗಾಯ ಮಾಡ್ಯಾರ ಪೊಲೀಸರಿಗೆ. ಭಾರತ ದೇಶದೊಳಗೆ ಅರಾಜಕತೆ ಸೃಷ್ಟಿ ಮಾಡಬೇಕು, ದಂಗೆ ಎಬ್ಬಿಸ್ಬೇಕು, ಗಲಭೆ ಎಬ್ಬಿಸ್ಬೇಕು. ಯಾವ ರೀತಿ ನೇಪಾಳದೊಳಗೆ ಮತ್ತು ಶ್ರೀಲಂಕಾದೊಳಗೆ ಇವತ್ತು ಇದೇನು ಬಾಂಗ್ಲಾದೇಶದೊಳಗೆ ಗಲಭೆ ಆತಲ್ಲ, ಆ ರೀತಿ ಒಂದು ಗಲಭೆ ಮಾಡಿ ನರೇಂದ್ರ ಮೋದಿಜಿಯವರಿಗೆ ಮಸಿ ಹಚ್ಚತಕ್ಕಂಥ ಕೆಲಸ, ಆ ಕೆಲಸ ಮಾಡಕತ್ತಾರೆ. ಪಾಕಿಸ್ತಾನದವ್ರು ಕೂಡ ಲಿಂಕ್ ಅದ, ಚೈನಾದವ್ರು ಕೂಡ ಲಿಂಕ್ ಅದ. ಅಂಥ ಉಪವಾಸ ಕೂತಾನ, ಇವ್ರು ಹೋಗಿ ಬೆಂಬಲ ಕೊಡ್ತಾರೆ. ದೇಶ ವಿರೋಧಿ ಅವ, ದೇಶದ್ರೋಹಿ ಅವ. ಅವನ ಇತಿಹಾಸ ತೆಗೆದು ನೋಡಿ, ಎಲ್ಲರಿಗೂ ಗೊತ್ತಾಗಿದೆ. ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ಎನ್ಸಿಪಿ ನಾಯಕ ಶರದ್ ಪವಾರ್ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ವಿದ್ಯಾರ್ಥಿಗಳ ಪ್ರತಿಭಟನೆ, ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ದೌರ್ಜನ್ಯ, ಕೃಷಿ ವಲಯದಲ್ಲಿನ ಆಡಳಿತಾತ್ಮಕ ನೀತಿ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ಟಿವಿ9. ಕೋಡುಬಳೆ ಅಂದ್ರೆ ಅಡುಕಲೆ.